ನಾವು ಇವತ್ತು ಬಂದಿರೋವಂಥ ಈ ಸ್ಥಳ ಯಾವುದು ಅಂತ ನೋಡ್ತಾ ಇದ್ದೀರಾ. ಈ ಸ್ಥಳ ಹುಣಜೂರು ಪಂಚಾಯತಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋರೆಹಟ್ಟಿ ಎಮರಾಲ್ಡ್ ಕಂಪನಿಯವರದ ಬೇಡಗುಳಿ ಎಸ್ಟೇಟ್, ಕಾಫಿ ಎಸ್ಟೇಟ್ ಇದು. ನಾವು ಚಾಮರಾಜನಗರದಿಂದ 1:30ಗೆ ಬಸ್ ಹತ್ತು ಇವತ್ತು ಇಲ್ಲೊಂದು ಪವಿತ್ರವಾದ ಸ್ಥಳಕ್ಕೆ ನೋಡಲು ಬಂದಿದ್ವಿ. ಆ ಸ್ಥಳ ಯಾವುದು ಅಂತ ಇನ್ನೊಂದು ಸ್ವಲ್ಪ ನಿಮಿಷದಲ್ಲೇ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಯಾರಾದರೂ ಬಂದಿದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇದು ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ದಟ್ಟ ಅರಣ್ಯ ಪ್ರದೇಶದ ಮಧ್ಯದಲ್ಲಿರುವಂತಹ ಈ ದೇವಸ್ಥಾನ ಸುಮಾರು 4-5 ತಲೆಮಾರಿಂದ ಈ ದೇವಸ್ಥಾನನ ಇಲ್ಲಿ ಇರುವಂತಹ ಆಡಿಜನಗಳು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ನಾವು ನಮ್ಮ ಮುತ್ತಾತನ ಕಾಲದಿಂದನೂ ನಮ್ಮ ತಂದೆಯವರು, ನಮ್ಮ ತಾತವರೆಲ್ಲ ಬರ್ತಾಯಿದ್ರು. ಈಗ ನಾವು ಬರ್ತಾ ಇದ್ದೀವಿ. ನೋಡಿ, ಇದೇ ಶ್ರೀ ಬಸವೇಶ್ವರ ಸ್ವಾಮಿಯ ಮೂಲ ವಿಗ್ರಹಗಳು. ಇಲ್ಲಿ ಯಾವುದೇ ಕರೆಂಟ್ ವ್ಯವಸ್ಥೆ ಇಲ್ಲ, ಸದ್ಯಕ್ಕೆ ಸೋಲಾರ್ ವ್ಯವಸ್ಥೆ ಇದೆ ಇಲ್ಲಿ ಈ ದೇವಸ್ಥಾನದ ಒಳಗಡೆ. ಯಾರು ನೋಡಿದ್ರೆ ದಯವಿಟ್ಟು ನೋಡಿ. ನಮಗಂತೂ ಅಲ್ಲಿಂದ ಬಂದು ತುಂಬ ಹೊಟ್ಟೆ ಹಸಿತಾಯಿತ್ತು, ಯಾಕಂದರೆ ಇಲ್ಲಿ ಹೋಟೆಲ್ಗಳಿರಲಿಲ್ಲ. ಅದರಿಂದ ನಾವೇ ಅಲ್ಲಿಂದ ನಾವು ಅಡುಗೆಗೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ತಗೊಂಡು ಬಂದು ನಾವೇ ಓನಾಗಿ ಪ್ರಿಪೇರ್ ಮಾಡಿ ಅಡುಗೆ ಮಾಡ್ತಾಯಿದ್ದೀವಿ. ಅಡುಗೆ ಮಾಡಿ ಸಂಜೆ ಆಯಿತು, ಒಂದು 6:30ಗೆ ಹೊಟ್ಟೆ ಹಸಿತಾಯಿತ್ತು. ತಿನ್ಕೊಂಡು ದೇವಸ್ಥಾನದ ಮುಂದೆ ಫೈರ್ ಕ್ಯಾಂಪ್ ಹಾಕಿದ್ರು ಅವರು, ಅಲ್ಲಿರೋರು. ಅದನ್ನು ಫೈರ್ ಕ್ಯಾಂಪ್ ಮುಂದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಆ ದೇವ್ರ ಬಗ್ಗೆನೇ ನಾವು ಅಲ್ಲಿರೋಂತಹ ಜನಗಳನ್ನ ಕೇಳ್ತಾ ಇದ್ದೋ ಏನೇನು ವಿಶೇಷತೆ ಇದೆ ಅಂತ. ಮತ್ತು ಬೆಳಗ್ಗೆ ಎದ್ದು